ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಶಿಲಾಗೋಳ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ಇದು ಈ ಪಾಠಕ್ಕೆ ಸಂಬಂಧಿಸಿದಂಥ 2ನೇ ವಿಡಿಯೋ ಆಗಿರುವಂಥದ್ದು. ಮೊದಲನೇ ವಿಡಿಯೋದಲ್ಲಿ ಈ ಒಂದು ಪಾಠದ ಪ್ರಮುಖ 30 ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾರು ಆ ವಿಡಿಯೋನ ನೋಡಿಲ್ಲ, ಮೊದಲು ಆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗುವಂಥದ್ದು. ಸೊ ಈ ಪಾಠದಿಂದ 1ರಿಂದ 2 ಅಥವಾ 3 ಅಂಕದ ಪ್ರಶ್ನೆಗಳು ಕೂಡ ಬರುವಂಥ ಸಾಧ್ಯತೆ ಇದ್ದು ವಿಡಿಯೋನ ಕೊನೆ ತನಕ ನೋಡಿ. ಸೊ ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸನ್ನು ಶುರು ಮಾಡ್ತಾ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ, ಘನ, ದ್ರವ ಮತ್ತು ಅನಿಲ ಎಂಬ 3 ಸ್ಥಿತಿಗಳ ಮೂಲಕ ಚಲಿಸುವ ಅಲೆಗಳು ಯಾವುವು? ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸುವಂತಹ ಅಲೆಗಳು ಯಾವುದು ಅಂತ. ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳು, ಸಾಗರ ಅಲೆಗಳು. ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸುವಂತಹ ಅಲೆಗಳು ಆಪ್ಷನ್ ಎ ಪ್ರಾಥಮಿಕ ಅಲೆಗಳು. ಓಕೆನಾ, ಈ ಪ್ರಾಥಮಿಕ ಅಲೆಗಳು ಈ 3 ಸ್ಥಿತಿಗಳಲ್ಲೂ ಕೂಡ ಚಲಿಸುವಂಥದ್ದು. ಓಕೆನಾ, ಆಪ್ಷನ್ ಎ ಸರಿಯಾದ ಉತ್ತರ. ಅತ್ಯಂತ ಅಪಾಯಕಾರಿ ಮತ್ತು ಹಾನಿಕಾರಕ ಭೂಕಂಪನ ಅಲೆಗಳು ಯಾವುವು? ಅತ್ಯಂತ ಅಪಾಯಕಾರಿ ಮತ್ತು ಹಾನಿಕಾರಕ ಭೂಕಂಪನ ಅಲೆಗಳು ಯಾವುದು ಅಂತ. ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳು, ಶಬ್ದ ಅಲೆಗಳು. ಓಕೆನಾ, ಅತ್ಯಂತ ಅಪಾಯಕಾರಿಯಾದಂತಹ ಭೂಕಂಪನದ ಅಲೆಗಳು ಯಾವುದು ಅಂತಂದರೆ ಆಪ್ಷನ್ ಸಿ ಮೇಲ್ಮೈ ಅಲೆಗಳು. ಓಕೆನಾ, ಆಪ್ಷನ್ ಸಿ ಸರಿಯಾದ ಉತ್ತರ, ಮೇಲ್ಮೈ ಅಲೆಗಳು. ನೋಡಿ, ಇವು ತುಂಬ ನಿಧಾನಗತಿಯಲ್ಲಿ ಚಲಿಸಿದರೂ ಕೂಡ ಭೂಮಿಯ ಮೇಲೆ ತುಂಬ ಅಪಾರವಾದ ವಿನಾಶವನ್ನು ಅಥವಾ ತುಂಬ ಅಪಾಯಕಾರಿಯಾದಂಥ ಅಲೆಗಳು ಆಗಿರುವಂಥದ್ದು ಯಾವುದು? ಮೇಲ್ಮೈ ಅಲೆಗಳು. ಆಪ್ಷನ್ ಸಿ ಸರಿಯಾದ ಉತ್ತರ. 33ನೇ ಪ್ರಶ್ನೆ, ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯುವಂತಹ ಮಾಪನ ಯಾವುದು? ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯುವ ಮಾಪನ. ಭೂಕಂಪನ ಮಾಪನ, ರಿಕ್ಟರ್ ಮಾಪನ, ಮೀಟರ್, ಸೆಲ್ಸಿಯಸ್. ಓಕೆನಾ, ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯುವಂತಹ ಮಾಪನ ಆಪ್ಷನ್ ಬಿ ರಿಕ್ಟರ್ ಮಾಪನ. ಓಕೆನಾ, ಆ ಒಂದು ಭೂಕಂಪನದ ತೀವ್ರತೆಯನ್ನು ರಿಕ್ಟರ್ ಮಾಪನದ ಮೂಲಕ ಅಳೆಯುವಂಥದ್ದು. 34ನೇ ಪ್ರಶ್ನೆ, ಸುನಾಮಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಸುನಾಮಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ. ಚೈನೀಸ್, ಜಪಾನ್, ಇಂಗ್ಲಿಷ್, ಹಿಂದಿ. ಸುನಾಮಿ ಎಂಬ ಪದದ ಮೂಲ ಇದೊಂದು ಜಪಾನ್ ಭಾಷೆಯ ಪದ ಆಗಿರುವಂಥದ್ದು. ಓಕೆನಾ, ಆಪ್ಷನ್ ಬಿ ಜಪಾನ್ ಅನ್ನೋದು ಸರಿಯಾದ ಉತ್ತರ. ನೋಡಿ, ಇದು ಜಪಾನಿ ಭಾಷೆಯಲ್ಲಿ ಸುನಾಮಿ ಅಂದರೆ ನೋಡಿ, ಸು ಅಂದರೆ ಬಂದರು ಅಂತ. ಓಕೆನಾ, ಸು ಅಂದರೆ ಬಂದರು ಅಂತ, ನಾಮಿ ಅಂದರೆ ಅಲೆಗಳು ಅಂತ. ಓಕೆನಾ, ದೊಡ್ಡ ದೊಡ್ಡ ಅಲೆಗಳು ಬರುವುದನ್ನು ಸುನಾಮಿ ಅಂತ ಕರೆಯುವಂಥದ್ದು. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಏನೆನ್ನುತ್ತಾರೆ? ಶಿಲೆಗಳು ಒಡೆದು ಚೂರಾಗುವಂಥದ್ದು ಮತ್ತು ಕ್ಷೀಣಿಸುವಂಥ ಸ್ವಾಭಾವಿಕ ಪ್ರಕ್ರಿಯೆಗೆ ಏನಂತ ಹೆಸರು ಅಂತ. ಸವಕಳಿ, ಶಿಥಿಲೀಕರಣ, ಸಂಚಯನ, ಸಾಗಾಣಿಕೆ. ಶಿಲೆಗಳು ಒಡೆದು ಚೂರಾಗುವಂಥ ಒಂದು ಪ್ರಕ್ರಿಯೆಗೆ ಶಿಥಿಲೀಕರಣ ಅನ್ನುವಂಥದ್ದು. ಓಕೆನಾ, ಆಪ್ಷನ್ ಬಿ ಶಿಥಿಲೀಕರಣ ಸರಿಯಾದ ಉತ್ತರ, ಶಿಥಿಲೀಕರಣ ಅಂತ ಕರೆಯುವಂಥದ್ದು. ನೋಡಿ, ವಾಯುಮಂಡಲದ ಅಂಶಗಳಾದ ಮಳೆ ಆಗಿರ್ಬೋದು, ಉಷ್ಣಾಂಶ ಆಗಿರ್ಬೋದು, ಇವುಗಳಿಂದ ಶಿಲೆಗಳು ದುರ್ಬಲಗೊಂಡು ಒಡೆಯುವುದನ್ನು ನಾವೇನಂತ ಕರಿತೀವಿ? ಶಿಥಿಲೀಕರಣ ಅಂತ ಕರೆಯುವಂಥದ್ದು. ಓಕೆನಾ, ಮಳೆಯ ಪ್ರಭಾವದಿಂದ ಅಥವಾ ಉಷ್ಣಾಂಶದಿಂದ ಶಿಲೆಗಳು ಒಡೆಯುವಂಥ ಒಂದು ಪ್ರಕ್ರಿಯೆಯನ್ನು ಶಿಥಿಲೀಕರಣ ಅಂತ ಕರೆಯುವಂಥದ್ದು. 36ನೇ ಪ್ರಶ್ನೆ, ಕಬ್ಬಿಣವು ಕಬ್ಬಿಣದ ಆಕ್ಸೈಡ್ ಆಗಿ ಶಿಲೆಗಳು ನಶಿಸುವುದನ್ನು ಏನೆಂದು ಕರೆಯುತ್ತಾರೆ? ಕಬ್ಬಿಣವು ಏನಾಗ್ತದೆ? ಕಬ್ಬಿಣದ ಆಕ್ಸೈಡ್ ಆಗುವಂಥದ್ದು. ಸೊ ಆ ಒಂದು ಕ್ರಿಯೆಯಿಂದ ಶಿಲೆಗಳು ಏನಾಗ್ತವೆ? ನಶಿಸಿ ಹೋಗುವಂಥದ್ದು. ಇದನ್ನು ಏನಂತ ಕರೀತಾರೆ ಅಂತ. ಆಕ್ಸಿಡೇಷನ್, ಕಾರ್ಬೋನೇಷನ್, ಐಡೇಷನ್, ಸೊಲ್ಯೂಷನ್. ಓಕೆನಾ, ಕಬ್ಬಿಣವು ಕಬ್ಬಿಣದ ಆಕ್ಸೈಡ್ ಆಗಿ ಶಿಲೆಗಳು ನಾಶವಾಗುವುದನ್ನು ಆಕ್ಸಿಡೇಷನ್ ಅಂತ ಕರೆಯುವಂಥದ್ದು. ಆಕ್ಸಿಡೇಷನ್ ಸರಿಯಾದ ಉತ್ತರ, ಆಪ್ಷನ್ ಎ. ಓಕೆನಾ, ನೋಡಿ, ಇಲ್ಲಿ ಆಕ್ಸಿಜನ್ನಿಂದ ಕೂಡಿರುವಂಥ ಮಳೆ ನೀರು ಕಬ್ಬಿಣದ ಅಂಶವಿರುವಂಥ ಶಿಲೆಗಳ ಮೇಲೆ ಏನಾಗ್ತದೆ? ಪ್ರಭಾವವನ್ನು ಬೀರಿ ಅದು ಶಿಥಿಲೀಕರಣ ಆಗುವಂಥದ್ದು. ಓಕೆನಾ. 37ನೇ ಪ್ರಶ್ನೆ, ಸಸ್ಯಗಳ ಬೇರುಗಳು ಮತ್ತು ಪ್ರಾಣಿಗಳ ಬಿಲಗಳಿಂದ ಆಗುವಂಥ ಶಿಥಿಲೀಕರಣ ಯಾವುದು? ಸಸ್ಯಗಳ ಬೇರುಗಳಿಂದ ಮತ್ತು ಪ್ರಾಣಿಗಳು ಏನು ಮಾಡ್ತವೆ? ಬಿಲಗಳನ್ನು ಕೊರೆಯುವುದರಿಂದ ಆಗುವಂಥ ಶಿಥಿಲೀಕರಣ ಯಾವುದು ಅಂತ. ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ,
ಜೈವಿಕ ಶಿಥಿಲೀಕರಣ, ಗಾಳಿ ಶಿಥಿಲೀಕರಣ. ಓಕೆನಾ. ಸೊ ಈ ಆಯ್ಕೆಗಳಲ್ಲಿ ಈ ಒಂದು ಕ್ರಿಯೆಯಿಂದ ಆಗುವಂಥ ಶಿಥಿಲೀಕರಣ ಯಾವುದು ಅಂತಂದರೆ ಜೈವಿಕ ಶಿಥಿಲೀಕರಣ. ಓಕೆನಾ. ಆಪ್ಷನ್ ಸಿ. ಇದನ್ನು ಏನಂತ ಕರಿತೀವಿ? ಜೈವಿಕ ಶಿಥಿಲೀಕರಣ ಅಂತ ಕರಿತೀವಿ. ನೋಡಿ, ಇಲ್ಲಿ ಸಸ್ಯವರ್ಗ ಆಗಿರ್ಬೋದು, ಪ್ರಾಣಿ ವರ್ಗ ಆಗಿರ್ಬೋದು, ಅಥವಾ ಮಾನವನ ಚಟುವಟಿಕೆಗಳಿಂದ ಶಿಲೆಗಳು ಒಡೆಯುವುದನ್ನು ಏನಂತ ಕರಿತೀವಿ ನಾವು? ಜೈವಿಕ ಶಿಥಿಲೀಕರಣ ಅಂತ ಕರೆಯುವಂಥದ್ದು. ಓಕೆನಾ. ನೋಡಿ, ಸಸ್ಯಗಳು ಏನಾಗ್ತವೆ? ಬೇರುಗಳನ್ನು ಬಿಡೋದ್ರಿಂದ ಮಣ್ಣಿನ ಪದರು ಏನಾಗ್ತದೆ? ಬಿರುಕನ್ನು ಬಿಡುವಂಥದ್ದು. ಅಥವಾ ಪ್ರಾಣಿಗಳು, ಇಲಿಗಳಾಗಿರ್ಬೋದು, ಕೆಲವೊಂದು ಜೀವಿಗಳು ಏನು ಮಾಡ್ತವೆ? ಬಿಲೆಗಳನ್ನು ಕೊರೆಯೋದ್ರಿಂದ ಅಲ್ಲಿ ಒಂದು ಶಿಲೆಗಳು ಏನಾಗ್ತವೆ? ಒಡೆಯುತ್ತವೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಜೈವಿಕ ಶಿಥಿಲೀಕರಣ ಅಂತ ಕರೆಯುವಂಥದ್ದು. ಮುಂದಿನ ಪ್ರಶ್ನೆ, ನದಿಯು ಉಗಮವಾಗುವಂಥ ಸ್ಥಾನಕ್ಕೆ ಏನೆಂದು ಕರೆಯುತ್ತಾರೆ? ನದಿಯು ಉಗಮವಾಗುವಂತಹ ಸ್ಥಳವನ್ನು ಏನಂತ ಕರೀತಾರೆ ಅಂತ? ನದಿಮುಖ, ನದಿ ಮೂಲ, ಸಂಗಮ, ಉಪನದಿ. ನದಿಯು ಹುಟ್ಟುವಂತಹ ಸ್ಥಳಕ್ಕೆ ನದಿ ಮೂಲ ಅಂತ ಕರೆಯುವಂಥದ್ದು. ಓಕೆನಾ. ಆಪ್ಷನ್ ಬಿ, ನದಿ ಮೂಲ ಅಂತ ಕರೆಯುವಂಥದ್ದು. ಮುಂದಿನ ಪ್ರಶ್ನೆ, ನದಿಗಳ ವಿ ಆಕಾರದ ಕಣಿವೆಗಳು ಎಲ್ಲಿ ನಿರ್ಮಾಣವಾಗುತ್ತವೆ? ನದಿಗಳ ವಿ ಆಕಾರದ ಕಣಿವೆಗಳು ಎಲ್ಲಿ ನಿರ್ಮಾಣ ಆಗ್ತವೆ ಅಂತ? ಮೇಲ್ಕಣಿವೆಯ ಪಾತ್ರ, ಮಧ್ಯ ಕಣಿವೆ ಪಾತ್ರ, ಕೆಳಕಣಿವೆ ಪಾತ್ರ, ಮುಖಜ ಭೂಮಿಯಲ್ಲಿ. ಓಕೆನಾ. ನದಿಗಳ ವಿ ಆಕಾರದ ಕಣಿವೆಗಳು ಎಲ್ಲಿ ಸೃಷ್ಟಿಯಾಗ್ತವೆ ಅಂತ? ಸೊ ಈ ಪ್ರಶ್ನೆಗೆ ಮೇಲ್ಕಣಿವೆಯ ಪಾತ್ರದಲ್ಲಿ, ಆಪ್ಷನ್ ಎ, ಮೇಲ್ಕಣಿವೆಯ ಪಾತ್ರದಲ್ಲಿ ವಿ ಆಕಾರದ ಕಣಿವೆಗಳು ನಿರ್ಮಾಣ ಆಗುವಂಥದ್ದು. ಓಕೆನಾ. ನೋಡಿ, ಇಲ್ಲಿ ನದಿಯು ಆರಂಭದ ಹಂತದಲ್ಲಿ ಎತ್ತರದಿಂದ ಹರಿಯುವಾಗ ತಳ ಸವತದ ಮೂಲಕ ಆಳವಾದ ಒಂದು ವಿ ಆಕಾರದ ಕಣಿವೆಗಳು ನಿರ್ಮಾಣ ಆಗುವಂಥದ್ದು. 40ನೇ ಪ್ರಶ್ನೆ ಇದು. ನದಿ ಸಮುದ್ರ ಸೇರುವ ಭಾಗದಲ್ಲಿ ಅಗಲವಾಗಿರುವ ಉಬ್ಬರವಿಳಿತವಿರುವಂತಹ ಪ್ರದೇಶ ಯಾವುದು? ನದಿ ಸಮುದ್ರವನ್ನು ಸೇರ್ತದಲ್ಲ, ಆ ಒಂದು ಭಾಗದಲ್ಲಿ ಒಂದು ಅಗಲವಾಗಿರುವಂತಹ ಉಬ್ಬರವಿಳಿತವಿರುವಂತಹ ಪ್ರದೇಶ ಇರ್ತದೆ. ಅದನ್ನು ಏನಂತ ಕರೀತಾರೆ ಅಂತ? ಮುಖಜ ಭೂಮಿ, ಅಳಿವೆ, ತಿರುವು, ಪ್ರವಾಹ ಮೈದಾನ. ಓಕೆನಾ. ಈ ಒಂದು ಆಯ್ಕೆಗಳಲ್ಲಿ ಒಂದು ನದಿ ಸಮುದ್ರವನ್ನು ಸೇರುವಂತಹ ಒಂದು ಅಗಲವಾದ ಭಾಗವನ್ನು ಅಳಿವೆ ಅಂತ ಕರೆಯುವಂಥದ್ದು. ಆಪ್ಷನ್ ಬಿ, ಅಳಿವೆ ಅಂತ ಕರೆಯುವಂಥದ್ದು. ನೋಡಿ, ಇಲ್ಲಿ ನದಿ ಸಮುದ್ರ ಸೇರುವಂಥ ಭಾಗದಲ್ಲಿ ಒಂದು ಅಗಲವಾಗಿ ಕಂಡುಬರುವಂಥ ಉಬ್ಬರವಿಳಿತ ಭಾಗವನ್ನು ಏನಂತ ಕರಿತೀವಿ? ಅಳಿವೆ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್, ಹಿಮನದಿಯು ಸವೆತ ಕಾರ್ಯದಿಂದ ನಿರ್ಮಿಸುವಂತಹ ಕಣಿವೆ ಆಕಾರ ಯಾವುದು? ಹಿಮನದಿಗಳು ಒಂದು ಸವೆತದ ಕಾರ್ಯದಿಂದ ನಿರ್ಮಿಸುವಂತಹ ಕಣಿವೆ ಆಕಾರ ವಿ ಆಕಾರ, ಯು ಆಕಾರ, ಎಸ್ ಆಕಾರ, ಆಳವಾದ ಕಂದರ. ಓಕೆನಾ. ಹಿಮನದಿಯು ನಿರ್ಮಿಸುವಂತಹ ಒಂದು ಸವೆತ ಕಾರ್ಯದಿಂದ ನಿರ್ಮಾಣ ಆಗುವಂತಹ ಕಣಿವೆ ಆಕಾರ ಯಾವುದು ಅಂದರೆ ಆಪ್ಷನ್ ಬಿ, ಯು ಆಕಾರದಲ್ಲಿ ಆ ಒಂದು ಕಣಿವೆಯು ನಿರ್ಮಾಣ ಆಗುವಂಥದ್ದು. ಓಕೆನಾ. ನೋಡಿ, ಇಲ್ಲಿ ಹಿಮನದಿಯು ಪಾರ್ಶ್ವ ಕೊರೆತವನ್ನು ಮಾಡುವುದರಿಂದ ಕಣಿವೆಯು ಯಾವ ಆಕಾರವನ್ನು ಪಡ್ಕೊಳ್ತದೆ? ಯು ಆಕಾರವನ್ನು ಪಡ್ಕೊಳ್ಳುವಂಥದ್ದು. ಓಕೆನಾ. 42ನೇ ಪ್ರಶ್ನೆ, ಹಿಮನದಿಯಿಂದ ಸಂಚಯನಗೊಂಡ ವಿವಿಧ ಆಕಾರದ ಶಿಲಾವಸ್ತುಗಳನ್ನು ಏನೆನ್ನುತ್ತಾರೆ? ಹಿಮನದಿಯಿಂದ ಸಂಚಯನಗೊಂಡಂತಹ ವಿವಿಧ ಆಕಾರದ ಶಿಲಾವಸ್ತುಗಳನ್ನು ಏನಂತ ಕರೀತಾರೆ ಅಂತ? ಮುಖಜ ಭೂಮಿ, ಶಿಲಾನಿಚಯಗಳು, ಮರಳು ದಿಣ್ಣೆ, ಮೆಕ್ಕಲು ಬೀಸಾಣಿಕೆ. ಹಿಮನದಿಯಿಂದ ಸಂಚಯಗೊಂಡಂತಹ ವಿವಿಧ ಆಕಾರದ ಶಿಲಾವಸ್ತುಗಳನ್ನು ಶಿಲಾನಿಚಯಗಳು ಅಂತ ಕರೆಯುವಂಥದ್ದು. ಓಕೆನಾ. ಏನಂತ ಕರಿತೀವಿ? ಶಿಲಾನಿಚಯಗಳು ಅಂತ ಕರೆಯುವಂಥದ್ದು. ನೋಡಿ, ಇಲ್ಲಿ ಹಿಮನದಿ ತಂದು ಹಾಕಿದಂಥ ವಿವಿಧ ಶಿಲಾವಸ್ತುಗಳ ರಾಶಿಯನ್ನು ಶಿಲಾನಿಚಯಗಳು ಅಂತ ಕರೆಯುವಂಥದ್ದು. ಓಕೆನಾ. ಹಿಮನದಿಗಳು ಏನು ಮಾಡ್ತವೆ? ವಿವಿಧ ಶಿಲಾವಸ್ತುಗಳನ್ನು ಒಂದು ಕಡೆ ರಾಶಿ ಮಾಡುವಂಥದ್ದು. ಆ ರಾಶಿಗೆ ನಾವು ಏನಂತ ಕರಿತೀವಿ ಅಂದರೆ ಶಿಲಾನಿಚಯಗಳು ಅಂತ ಕರಿತೀವಿ. 43ನೇ ಪ್ರಶ್ನೆ, ಭೂಮಿಯ ಒಳಪದರಗಳಲ್ಲಿ ಸಂಗ್ರಹವಾಗಿರುವಂತಹ ನೀರನ್ನು ಏನೆಂದು ಕರೆಯುತ್ತಾರೆ? ಭೂಮಿಯ ಒಳಪದರದಲ್ಲಿ ನೀರು ಸಂಗ್ರಹವಾಗಿರುತ್ತದೆ, ಅದನ್ನು ಏನಂತ ಕರೀತಾರೆ ಅಂತ? ಮಳೆ ನೀರು, ಅಂತರ್ಜಲ, ಹಿಮನೀರು, ಮೇಲ್ಮೈ ನೀರು. ಓಕೆನಾ. ಭೂಮಿಯ ಒಳಪದರದಲ್ಲಿ ಸಂಗ್ರಹವಾಗಿರುವಂಥ ನೀರನ್ನು ಅಂತರ್ಜಲ ಅಂತ ಕರೆಯುವಂಥದ್ದು. ಓಕೆನಾ. ಅಂತರ್ಜಲ ಅಂತ ಕರಿತೀವಿ. ಸೊ ನೋಡಿ, ಮಳೆ ನೀರಿನ ಸ್ವಲ್ಪ ಭಾಗವು ಇಂಗಿ ಆ ಭೂಮಿಯ ಒಳಭಾಗವನ್ನು ಸೇರುವಂಥದ್ದು. ಸೊ ಅದನ್ನು ನಾವೇನಂತ ಕರಿತೀವಿ? ಅಂತರ್ಜಲ ಅಂತ ಕರೆಯುವಂಥದ್ದು. ಓಕೆನಾ. 44ನೇ ಪ್ರಶ್ನೆ ಇದು. ಅಂತರ್ಜಲವು ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಏನೆನ್ನುತ್ತಾರೆ? ಅಂತರ್ಜಲವು ಸ್ವಾಭಾವಿಕವಾಗಿ ಅಥವಾ ನೈಸರ್ಗಿಕವಾಗಿ ಹೊರಗಡೆ ಬರುವಂಥದ್ದನ್ನು ಏನಂತ ಕರೀತಾರೆ ಅಂತ? ಬಾವಿ, ಚಿಲುಮೆ, ನದಿ, ಜಲಪಾತ. ಓಕೆನಾ. ಸೊ ಈ ಒಂದು ಪ್ರಕ್ರಿಯೆಯನ್ನು ನಾವು ಚಿಲುಮೆ ಅಂತ ಕರೆಯುವಂಥದ್ದು. ಓಕೆನಾ. ಅಂತರ್ಜಲವು ಹೊರಗಡೆ ಬರುವುದನ್ನು, ಸೊ ಅದು ಕೂಡ ಸ್ವಾಭಾವಿಕವಾಗಿ ಹೊರಗಡೆ ಬರುವುದನ್ನು ಚಿಲುಮೆ ಅಂತ ಕರೆಯುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. 45ನೇ ಪ್ರಶ್ನೆ,
ಬಿಸಿ ನೀರು ಮತ್ತು ನೀರಾವಿ ಆಗಿಂದಾಗೆ ಎತ್ತರದವರೆಗೆ ಚಿಮ್ಮುವುದನ್ನು ಏನೆನ್ನುತ್ತಾರೆ? ಬಿಸಿ ನೀರು ಮತ್ತು ನೀರಾವಿಗಳು ಆಗಿಂದಾಗೆ ಏನಾಗ್ತವೆ? ಎತ್ತರದವರೆಗೆ ಚಿಮ್ಮುತ್ತವೆ. ಅದನ್ನು ಏನಂತ ಕರಿತವೆ ಅಂತ? ಚಿಲುಮೆಗಳು, ಬಿಸಿ ನೀರಿನ ಬುಗ್ಗೆಗಳು, ಬಾವಿ, ಬುಗ್ಗೆ. ಓಕೆನಾ? ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ, ಇದನ್ನು ಏನಂತ ಕರಿತೀವಿ? ಬಿಸಿ ನೀರಿನ ಬುಗ್ಗೆಗಳು ಅಂತ ಕರೆಯುವಂಥದ್ದು. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ ಇಲ್ಲಿ, ಬಿಸಿ ನೀರು ಅಬೆಯೊಡನೆ ಎತ್ತರಕ್ಕೆ ಚಿಮ್ಮುವಂತಹ ಬುಗ್ಗೆಗಳನ್ನೇ ಗೇಸರ್ ಅಂತ ಕರೆಯುವಂಥದ್ದು. ಗೇಸರ್ ಅಂತ ಕರೀತಾರೆ. 46ನೇ ಪ್ರಶ್ನೆ ಇದು. ಆರ್ಟಿಷಿಯನ್ ಬಾವಿಗಳು ಯಾವ ದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ? ಆರ್ಟಿಷಿಯನ್ ಎಂಬಂತಹ ಬಾವಿಗಳು ಯಾವ ರಾಷ್ಟ್ರದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಅಂತ? ಭಾರತ, ಆಸ್ಟ್ರೇಲಿಯಾ, ಅಮೇರಿಕಾ, ರಷ್ಯಾ. ಭಾರತ, ಆಸ್ಟ್ರೇಲಿಯಾ, ಅಮೇರಿಕಾ, ರಷ್ಯಾ. ಸೊ ಈ ಆಯ್ಕೆಗಳಲ್ಲಿ ಆರ್ಟಿಷಿಯನ್ ಬಾವಿಗಳು ಅತಿ ಹೆಚ್ಚಾಗಿ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವಂಥದ್ದು. ಓಕೆನಾ? ಈ ರೀತಿಯ ಒಂದು ಬಾವಿಗಳು ಆಸ್ಟ್ರೇಲಿಯಾ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂಥದ್ದು. ಸೊ ಇದು ನೋಡಿ, ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ನೈಸರ್ಗಿಕವಾಗಿ ನೀರು ಚಿಮ್ಮುವಂತಹ ಆರ್ಟಿಷಿಯನ್ ಬಾವಿಗಳು ಬಹಳಷ್ಟಿರುವಂಥದ್ದು. ಓಕೆನಾ? ಇದು ಒಂದು ನೈಸರ್ಗಿಕವಾಗಿ ನೀರು ಚಿಮ್ಮುವಂತಹ ಒಂದು ಬಾವಿಗಳು. 47ನೇ ಪ್ರಶ್ನೆ ಇದು. ಸುಣ್ಣಕಲ್ಲಿನ ಗುಹೆಗಳಲ್ಲಿ ಮೇಲ್ಛಾವಣಿಯಿಂದ ಕೆಳಕ್ಕೆ ತೂಗುತ್ತಿರುವ ಸುಣ್ಣದ ರಚನೆ ಯಾವುದು? ಸುಣ್ಣಕಲ್ಲಿನ ಗುಹೆಗಳಲ್ಲಿ ಆ ಒಂದು ಮೇಲ್ಛಾವಣಿಯಿಂದ ಕೆಳಕ್ಕೆ ತೂಗುತ್ತಿರುವಂಥ ಸುಣ್ಣದ ರಚನೆಗೆ ಏನಂತ ಕರೀತಾರೆ ಅಂತ? ಆರೋಹಿ ಶಂಕು, ಅವರೋಹಿ ಶಂಕು, ಸ್ತಂಭ, ಲ್ಯಾಪಿಸ್. ಸೊ ಈ ಒಂದು ರಚನೆಯನ್ನು ನಾವು ಅವರೋಹಿ ಶಂಕುಗಳು ಅಂತ ಕರೆಯುವಂಥದ್ದು. ಓಕೆನಾ? ಆಪ್ಷನ್ ಬಿ, ಅವರೋಹಿ ಶಂಕುಗಳು ಅಂತ ಕರೆಯುವಂಥದ್ದು. ನೋಡಿ ಇಲ್ಲಿ, ಗುಹೆಯ ಮೇಲಿನಿಂದ ನೀರು ತೊಟ್ಟುಕ್ಕುವಾಗ ಸುಣ್ಣದ ಅಂಶ ಉಳಿದು ಅದು ಯಾವ ಆಕಾರವನ್ನು ಪಡ್ಕೊಳ್ತದೆ? ಶಂಕುವಿನ ಆಕಾರವನ್ನು ಪಡೆಯುವಂಥದ್ದು. ಓಕೆನಾ? 48ನೇ ಪ್ರಶ್ನೆ. ಮರುಭೂಮಿಗಳಲ್ಲಿ ಗಾಳಿಯ ಸವೆತದಿಂದ ಉಂಟಾಗುವಂಥ ಭೂಸ್ವರೂಪ ಯಾವುದು? ಮರುಭೂಮಿಗಳಲ್ಲಿ ಒಂದು ಗಾಳಿಯ ಸವೆತದಿಂದಾಗಿ ಒಂದು ರೀತಿಯ ಭೂಸ್ವರೂಪಗಳು ನಿರ್ಮಾಣ ಆಗುವಂಥದ್ದು, ಅದು ಯಾವುದು ಅಂತ? ಜಲಪಾತಗಳು, ನಾಯಿ ಕೊಡೆ ಅಥವಾ ಅಣೆಬೆಶಿಲೆಗಳು, ಮುಖಜ ಭೂಮಿ, ಗುಹೆ. ಸೊ ಗಾಳಿಯ ಸವೆತದಿಂದ ಮರುಭೂಮಿಯಲ್ಲಿ ನಿರ್ಮಾಣವಾಗುವಂಥ ಭೂಸ್ವರೂಪ ಯಾವುದು ಅಂತಂದರೆ ಆಪ್ಷನ್ ಬಿ, ನಾಯಿ ಕೊಡೆ ಅಥವಾ ಅಣೆಬೆಶಿಲೆಗಳು ರಚನೆಯಾಗುವಂಥದ್ದು. ಯಾವ ರೀತಿ ಅಂದರೆ ನೋಡಿ ಇಲ್ಲಿ, ಗಾಳಿಯು ಶಿಲೆಯ ಕೆಳಭಾಗವನ್ನು ಹೆಚ್ಚು ಸವೆಸುವುದರಿಂದ, ತುಂಬ ಗಾಳಿ ಬೀಸಿ 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 ಏನಾಗುತ್ತೆ? ಆ ಶಿಲೆಯ ಕೆಳಭಾಗದಲ್ಲಿ ಸವೆತಕ್ಕೆ ಒಳಗಾಗುವಂಥದ್ದು. ಸೊ ಅದು ಯಾವ ಆಕಾರದಲ್ಲಿ ಕಾಣುತ್ತೆ ಅಂದರೆ ಒಂದು ಅಣಬೆಯ ಆಕಾರದಲ್ಲಿ ಕಾಣುವಂಥದ್ದು. ಸೊ ಹಾಗಾಗಿ ಅಣಬೆಯ ಶಿಲೆಯ ಒಂದು ಆಕಾರವನ್ನು ಪಡೆಯುವಂಥದ್ದು. 49ನೇ ಪ್ರಶ್ನೆ ಇದು. ಅರ್ಧಚಂದ್ರಾಕೃತಿಯ ಮರಳು ದಿಣ್ಣೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ? ಲೋಯಸ್, ಬಾರ್ಕಾನ್ಸ್, ಶಿಲಾದ್ವೀಪ, ನೀಳ ಮರಳು ದಿಣ್ಣೆ. ಓಕೆನಾ? ಅರ್ಧಚಂದ್ರಾಕೃತಿಯ ಮರಳು ದಿಣ್ಣೆಗಳನ್ನು ಬಾರ್ಕನ್ಸ್ ಅಂತ ಕರೀತಾರೆ. ಏನು? ಬಾರ್ಕನ್ಸ್ ಅಂತ ಕರೆಯುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ ಇಲ್ಲಿ, ಮರುಭೂಮಿಯಲ್ಲಿ ಗಾಳಿಯು ಮರಳನ್ನು ಅರ್ಧಚಂದ್ರಾಕಾರದಲ್ಲಿ ಸಂಚಯಿಸಿದಾಗ ಈ ಬಾರ್ಕಾನ್ಗಳು ರಚನೆಯಾಗುವಂಥದ್ದು. ಓಕೆನಾ? 50ನೇ ಪ್ರಶ್ನೆ. ನಯವಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡಂತಹ ಪ್ರದೇಶ ಯಾವುದು? ನಯವಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ರಚನೆಯಾಗುವಂತಹ ಪ್ರದೇಶ ಯಾವುದು ಅಂತ? ಮರಳು ದಿಣ್ಣೆ, ಲೋಯಸ್, ಮೈದಾನ, ದಂಡೆ. ಸೊ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡು ರಚನೆಯಾಗುವಂತಹ ಪ್ರದೇಶ ಲೋಯಸ್. ಓಕೆನಾ? ಆಪ್ಷನ್ ಬಿ, ಲೋಯಸ್ ಸರಿಯಾದ ಉತ್ತರ. ನೋಡಿ ಇಲ್ಲಿ, ಗಾಳಿ ತಂದು ಹಾಕಿದ ಅತ್ಯಂತ ನಯವಾದ ಹಳದಿ ಮಣ್ಣಿನ ಒಂದು ವಿಶಾಲವಾದ ಪ್ರದೇಶಕ್ಕೆ ಲೋಯಸ್ ಅಂತ ಕರೆಯುವಂಥದ್ದು. ಓಕೆನಾ? ಹಳದಿ ಮಣ್ಣಿನ ಒಂದು ವಿಶಾಲವಾದ ಪ್ರದೇಶವನ್ನು ಲೋಯಸ್ ಅಂತ ಕರೆಯುವಂಥದ್ದು. 51ನೇ ಪ್ರಶ್ನೆ. ಸಮುದ್ರದ ಅಲೆಗಳು ಕರಾವಳಿಯಲ್ಲಿ ಶಿಲೆಗಳನ್ನು ಕೊರೆದು ನಿರ್ಮಿಸುವಂಥ ರಚನೆ ಯಾವುದು? ಸಮುದ್ರದ ಅಲೆಗಳಿರ್ತವಲ್ಲ, ಅವು ಕರಾವಳಿಯಲ್ಲಿ ಶಿಲೆಗಳನ್ನು ಕೊರೆದು ಒಂದು ರೀತಿಯ ರಚನೆ ನಿರ್ಮಾಣ ಆಗುವಂಥದ್ದು. ಅದನ್ನು ಏನಂತ ಕರೀತಾರೆ ಅಂತ? ಮುಖಜ ಭೂಮಿ, ಸಮುದ್ರ ಗುಹೆಗಳು, ಮರಳು ದಿಣ್ಣೆ, ಜಲಪಾತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ, ಮರಳು ದಿಣ್ಣೆಗಳು ರಚನೆಯಾಗುವಂಥದ್ದು. ಓಕೆನಾ? ಸಮುದ್ರದ ಅಲೆಗಳಿಂದ ಶಿಲೆಗಳಲ್ಲಿ ಕೊರೆತ ಉಂಟಾಗಿ ಮರಳು ದಿಣ್ಣೆಗಳು ರಚನೆಯಾಗುವಂಥದ್ದು. 52ನೇ ಪ್ರಶ್ನೆ. ಸಮುದ್ರದ ನೀರು ಸರೋವರದಂತೆ ಬೇರ್ಪಟ್ಟು ಕರಾವಳಿಯಲ್ಲಿ ಇರುವುದಕ್ಕೆ ಏನೆನ್ನುತ್ತಾರೆ? ಸಮುದ್ರದ ನೀರು ಒಂದು ಸರೋವರದಂತೆ ಬೇರ್ಪಟ್ಟು ಕರಾವಳಿಯಲ್ಲಿ ಇರುವುದಕ್ಕೆ ಏನಂತ ಕರೀತಾರೆ ಅಂತ? ಮರಳು ದಂಡೆ, ಹಿನ್ನೀರಿನ ಸರೋವರ, ಅಳಿವೆ, ಸಂಗಮ. ಸೊ ಈ ಆಯ್ಕೆಗಳಲ್ಲಿ
ಹಿನ್ನೀರಿನ ಸರೋವರ ಅನ್ನೋದು ಸರಿಯಾದ ಉತ್ತರ ಆಗುವಂಥದ್ದು. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ ಇಲ್ಲಿ, ಮರಳು ದಂಡೆಗಳ ಕಾರಣದಿಂದ ಸಮುದ್ರದ ನೀರು ಪ್ರತ್ಯೇಕಗೊಂಡು ಲಾಗೂನ್ ಅಥವಾ ಹಿನ್ನೀರಿನ ಸರೋವರ ಆಗುವಂಥದ್ದು. ಓಕೆನಾ, ಲಾಗೂನ್ ಅಥವಾ ಹಿನ್ನೀರಿನ ಸರೋವರ ರಚನೆ ಆಗುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಭೂಮಿಯ ಮೇಲ್ಮೈನಿಂದ ಕೇಂದ್ರಕ್ಕೆ ಇರುವ ದೂರ ಎಷ್ಟು? ಭೂಮಿಯ ಮೇಲ್ಮೈನಿಂದ ಕೇಂದ್ರಕ್ಕೆ ಇರುವಂತಹ ದೂರ 2900 ಕಿಲೋಮೀಟರ್, 6371 ಕಿಲೋಮೀಟರ್, 5150 ಕಿಲೋಮೀಟರ್, 12000 ಕಿಲೋಮೀಟರ್. ಭೂಮಿಯ ಮೇಲ್ಮೈನಿಂದ ಕೇಂದ್ರಕ್ಕೆ ಇರುವಂಥ ಒಟ್ಟು ದೂರ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ 6371 ಕಿಲೋಮೀಟರ್ ದೂರವನ್ನು ಹೊಂದಿರುವಂಥದ್ದು. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಇದು, ಕರ್ನಾಟಕದ KGF ನಲ್ಲಿರುವಂಥ ಚಾಂಪಿಯನ್ ರೀಫ್ ಗಣಿಯ ಆಳ ಎಷ್ಟು? ಕರ್ನಾಟಕದಲ್ಲಿ KGF ನಲ್ಲಿರುವಂಥ ಚಾಂಪಿಯನ್ ರೀಫ್ ಎಂಬ ಗಣಿಯ ಆಳ 12 ಕಿಲೋಮೀಟರ್, 3.2 ಕಿಲೋಮೀಟರ್, 1 ಕಿಲೋಮೀಟರ್, 5 ಕಿಲೋಮೀಟರ್. ಸೊ ಈ ಆಯ್ಕೆಗಳಲ್ಲಿ ಚಾಂಪಿಯನ್ ರೀಫ್ ಗಣಿಯ ಆಳ ಸುಮಾರು 3.2 ಕಿಲೋಮೀಟರ್ ಇರುವಂಥದ್ದು. 3.2 ಕಿಲೋಮೀಟರ್. ಸೊ 55ನೇ ಪ್ರಶ್ನೆ ಇದು, ಗ್ರಾನೈಟ್ ಶಿಲೆಯು ರೂಪಾಂತರಗೊಂಡಾಗ ಏನಾಗಿ ಬದಲಾಗ್ತದೆ ಅಂತ. ಗ್ರಾನೈಟ್ ಶಿಲೆಯು ರೂಪಾಂತರಗೊಂಡು ಏನಾಗಿ ಬದಲಾಗ್ತದೆ? ನೀಸ್, ಸಿಸ್ಟ್, ಅಮೃತಶಿಲೆ, ವಜ್ರ. ಓಕೆನಾ. ಸೊ ಗ್ರಾನೈಟ್ ಶಿಲೆಯು ರೂಪಾಂತರಗೊಂಡು ನೀಸ್ ಆಗಿ ಬದಲಾಗುವಂಥದ್ದು. ನೋಡಿ, ಇದು ತುಂಬ ಕನ್ಫ್ಯೂಸ್ ಆಗುವಂಥದ್ದು. ಗ್ರಾನೈಟ್ ಶಿಲೆ ರೂಪಾಂತರ ಆಗಿ ನೀಸ್ ಆಗುತ್ತೆ, ಗ್ರಾಫೈಟ್ ರೂಪಾಂತರ ಆಗಿ ವಜ್ರ ಆಗುವಂಥದ್ದು. ಸೊ ಇದರಲ್ಲಿ ಏನಾಗ್ತದೆ ಅಂದಾಗ ಪ್ರಶ್ನೆಗಳನ್ನು ಕೊಟ್ಟಾಗ ಗೊಂದಲ ಆಗುವಂಥದ್ದು. ಸೊ ಹಾಗಾಗಿ ಸರಿಯಾಗಿ ನೆನಪಿರಲಿ, ಗ್ರಾನೈಟ್ ಶಿಲೆ ರೂಪಾಂತರಗೊಂಡಾಗ ನೀಸ್ ಆಗುವಂಥದ್ದು, ಗ್ರಾಫೈಟ್ ರೂಪಾಂತರ ಆದಾಗ ವಜ್ರ ಆಗುವಂಥದ್ದು. ಓಕೆನಾ. ಮುಂದಿನ ಪ್ರಶ್ನೆ, ಇಟಲಿಯ ಮೌಂಟ್ ಎಟ್ನಾ ಯಾವ ವಿಧದ ಜ್ವಾಲಾಮುಖಿ? ಇಟಲಿಯ ಮೌಂಟ್ ಎಟ್ನಾ ಎಂಬಂತಹ ಜ್ವಾಲಾಮುಖಿ ಯಾವ ವಿಧಕ್ಕೆ ಸೇರಿದೆ ಅಂತ. ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ, ಯಾವುದು ಅಲ್ಲ? ಮೌಂಟ್ ಎಟ್ನಾ ಎಂಬ ಜ್ವಾಲಾಮುಖಿ ಜಾಗೃತ ಜ್ವಾಲಾಮುಖಿ ಆಗಿರುವಂಥದ್ದು. ಓಕೆನಾ. ಸೊ ಇಟಲಿಯಲ್ಲಿ ಕಂಡುಬರುವಂಥ ಮೌಂಟ್ ಎಟ್ನಾ ಎಂಬ ಜ್ವಾಲಾಮುಖಿ ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆ ಆಗಿರುವಂಥದ್ದು. ನೋಡಿ, ಇಲ್ಲಿ ಪದೇ ಪದೇ ಸ್ಫೋಟಗೊಳ್ಳುವಂಥ ಒಂದು ಸಕ್ರಿಯ ಜ್ವಾಲಾಮುಖಿ ಇದು. ಯಾವುದು? ಮೌಂಟ್ ಎಟ್ನಾ ಜ್ವಾಲಾಮುಖಿ. 57ನೇ ಪ್ರಶ್ನೆ ಇದು, ವಿಶ್ವದ ಅತಿ ಹೆಚ್ಚು ಜ್ವಾಲಾಮುಖಿಗಳು ದಾಖಲಾಗಿರುವ ವಲಯ ಯಾವುದು? ಅತಿ ಹೆಚ್ಚಿನ ಜ್ವಾಲಾಮುಖಿಗಳು ಕಂಡುಬರುವಂಥ ವಲಯ ಮಧ್ಯ ಅಟ್ಲಾಂಟಿಕ್ ವಲಯ, ಪೆಸಿಫಿಕ್ ಅಗ್ನಿವೃತ್ತ, ಮಧ್ಯ ಭೂಖಂಡ ವಲಯ, ಹಿಮಾಲಯ ವಲಯ. ವಿಶ್ವದ ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡುಬರುವಂಥ ವಲಯ ಆಪ್ಷನ್ ಬಿ ಪೆಸಿಫಿಕ್ ಅಗ್ನಿವೃತ್ತ. ಓಕೆನಾ. ಪೆಸಿಫಿಕ್ ಅಗ್ನಿವೃತ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜ್ವಾಲಾಮುಖಿಗಳು ಕಂಡುಬರುವಂಥದ್ದು. ಕರ್ನಾಟಕದಲ್ಲಿರುವಂಥ ಭೂಕಂಪ ಮಾಪನ ಕೇಂದ್ರ ಎಲ್ಲಿದೆ? ಕರ್ನಾಟಕದಲ್ಲಿರುವಂಥ ಭೂಕಂಪ ಮಾಪನ ಕೇಂದ್ರ ಎಲ್ಲಿದೆ ಅಂತ. ಬೆಂಗಳೂರು, ಗೌರಿಬಿದನೂರು, ಮೈಸೂರು, ಮಂಗಳೂರು. ಸೊ ಈ ಆಯ್ಕೆಗಳಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಭೂಕಂಪ ಮಾಪನ ಕೇಂದ್ರ ಇರುವುದು ಬಿದನೂರಿನಲ್ಲಿ. ಓಕೆನಾ, ಬಿದನೂರು. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಸ್ನೇಹಿತರೆ ಇಷ್ಟು ಈ ಪಾಠದ ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳಾದವು. ಸೊ ಇದೇ ರೀತಿಯ ನಿರಂತರವಾದ ವಿಷಯಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ನಿಮ್ಮ ಒಂದು ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಬೋಧನಾ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.